ವಿಶ್ವ, ನಿನ್ ಕ್ಯಾರೆಕ್ಟ್ರು, ಡಿಟರ್ಮಿನೇಷನ್, ಟೆಂಪರ್ಮೆಂಟ್ ಎಲ್ಲ ನೋಡ್ತಿದ್ರೆ ಕೆಲವು ಸಲ ನನಗೆ ಆಶ್ಚರ್ಯ ಆಗಿ ಜಲಸಿ ಆಗುತ್ತೆ ಕಣ. ಹೌದಾ? ಮತ್ತೆ ನಮ್ಮ ಕ್ಯಾಂಪಸ್ ಅಲ್ಲಿ ಸೆಕ್ಸಿಯಾಗಿ ಬ್ಯೂಟಿಯಾಗಿರೋ ಹುಡುಗಿರೆಲ್ಲ ನಿನ್ ಹಿಂದೆ ಬಿದ್ದು ನಾನು ಲವ್ ಮಾಡಿದಿರೋ ಚಿಂತೆ ಇಲ್ಲ, ಅಟ್ಲೀಸ್ಟ್ ರೊಮ್ಯಾನ್ಸ್ ಮಾಡು ಅಂತ ಕತ್ತಿನ ತನಕ ಹುತ್ತ ಬೆಳೆಯೋಷ್ಟು ತಪಾಸ್ ಮಾಡ್ತಿದ್ದಾರೆ. ಇವತ್ತು ಇನ್ಫ್ಯಾಕ್ಟ್ ಇವತ್ತು ಕಾಲೇಜ್ ಕೊನೆ ದಿನ. ಇವತ್ತಿನ ತನಕ ನೀನ್ ಮಾತ್ರ ಯಾವುದೇ ಸಿಚುಯೇಷನ್ ಅಲ್ಲೂ ಡಿಸ್ಟರ್ಬ್ ಆಗದೆ, ಅವ್ರ ಮನ್ಸನ್ನ ಹರ್ಟ್ ಮಾಡದೆ ರೆಫ್ಯೂಸ್ ಮಾಡಿ ಆ ರಿಲೇಶನ್ಶಿಪ್ ನ ಹಾಗೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ಯಲ್ಲ, ಹ್ಯಾಟ್ಸ್ ಅಪ್ ಟು ಯು ಮ್ಯಾನ್. ಈ ಕೆಲಸ ಎಲ್ಲರ ಕೈಲೂ ಆಗಲ್ಲ ಕಣ. ಹೌದು, ಕೈಯಿಂದ ಆಗಲ್ಲ, ಮನಸ್ಸಿಂದ ಆಗತ್ತೆ. ಏನ್ ಕೊಂಡಿ ವಿಶ್ವ? ಬರ್ದಿರೋ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಪಾಸ್ ಮಾಡ್ಕೊಡ್ಬಿಡಮ್ಮ. ಸುಮ್ನಿರ ಕೇಶವ, ಇವತ್ತು ಕಾಲೇಜ್ ಫೈನಲ್ ಡೇ. ಲೈಫ್ ಲಾಂಗ್ ನಿನ್ನನ್ನು ಈ ಕ್ಯಾಂಟೀನ್ ಮರಿಬಾರ್ದು. ಆ ತರ ಏನಾದ್ರು ಬಿಸಿ ಬಿಸಿಯಾಗಿ ಕುಡಿಯೋ ಕೊಟ್ಟು ಎಲ್ರಿಗೂ ದಿಲ್ ಖುಷ್ ಮಾಡ್ಬಿಡಮ್ಮ. ಅಷ್ಟೇ ತಾನೇ? ಎರಡು ಅಂದ್ಬಿಟ್ಟು ಯಾಕೆ? ಕಾಫಿ ತರದ ಟೀ ತರದ ಅಂತ ಡಿಸೈಡ್ ಮಾಡೋದಕ್ಕೆ. ಓಕೆ. ಏನ್ ಕೊಡ್ತಾ ಇದೀಯೋ, ಕಾಫಿನೋ ಟೀನಾ? ಇದೇನ್ ಗುರು ಇಷ್ಟು ವರ್ಷ ಇಲ್ಲಿದ್ಯಾ ನೀನು? ಸರಿಯಾದ 420 ಕಣೋ ನೀನು. ಕೊನೆವರೆಗೂ ಏಮಾರಿಸ್ಬಿಟ್ಟೆ. ತಗೋ ಆಟೋಗ್ರಾಫ್ ಬರ್ಕೊಡು. ಆಮೇಲೆ ರೇಖಾ, ಎಕ್ಸಾಮ್ ಎಲ್ಲ ಹೆಂಗ್ ಮಾಡ್ದೆ? ಡೆಫಿನೆಟ್ ಆಗಿ ಫೇಲ್ ಆಗ್ತೀನಿ. ಯಾಕೆ? ಮತ್ತೆ ನೈಟ್ ಅಲ್ಲಿ ಕಣ್ಬಿಟ್ಟು ಓದೋಣ ಅಂತ ಕೂತ್ರೆ ಕಣ್ ಮುಂದೆ ನೀನೇ ಬಂದು ಇಮ್ಯಾಜಿನೇಷನ್ ಡಿಸ್ಟರ್ಬ್ ಮಾಡ್ತೀಯಾ. ಇನ್ನೆಲ್ಲಿ ಓದೋದು? ಸರಿ ಅಂತ ಕಾಲೇಜಿಗೆ ಬಂದು ಡೈರೆಕ್ಟ್ ಆಗಿ ಲವ್ ಕನ್ವೆ ಮಾಡಿದ್ರೆ ಅದಕ್ಕೂ ನಿನ್ನಿಂದ ನೋ ರೆಸ್ಪಾನ್ಸ್. ಇದಕ್ಕೂ ಮೀರಿ ನಿನ್ ಹಿಂದೆ ಬಿದ್ದು ಲವ್ ಮಾಡೋದಕ್ಕೆ ನನ್ ಈಗೋ ನನ್ ಪರ್ಮಿಟ್ ಮಾಡ್ತಾ ಇಲ್ಲ. ಅದಕ್ಕೆ ನನ್ ಮನ್ಸನ್ನ ನಾನ್ ಚೇಂಜ್ ಮಾಡ್ಕೊಂಡೆ. ಇದು ಒಳ್ಳೆ ಹುಡುಗಿರ್ ಲಕ್ಷಣ. ಥ್ಯಾಂಕ್ಸ್ ರೇಖಾ. ಬೇಕಾದ್ರೆ ನಾನು ಫ್ರೀ ಆಗಿದ್ದೀನಿ. ವಿಶ್ವ, ಸೊ ವಾಟ್ಸ್ ಯೋರ್ ಫ್ಯೂಚರ್ ಪ್ಲಾನ್? ಫ್ಯೂಚರ್ ಪ್ಲಾನ್ ನೆಕ್ಸ್ಟ್ ವೀಕ್ ಇಂದ ಆರಕಲ್ ನಲ್ಲಿ ಒಂದು ಕಂಪ್ಯೂಟರ್ ಕೋರ್ಸ್ ಜಾಯಿನ್ ಆಗ್ತಾ ಇದ್ದೀನಿ. ವಾಟ್ ಅ ಕೋಇನ್ಸಿಡೆನ್ಸ್, ನಾನು ಅಲ್ಲಿ ಜಾಯಿನ್ ಆಗ್ಬೇಕಂತಿದ್ದೀನಿ. ಶಾಕ್ ಆಗ್ಬೇಡ. 3 ವರ್ಷದಿಂದ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಡಿಸ್ಟರ್ಬ್ ಮಾಡ್ದಂಗೆ ಅಲ್ಲೂ ಬಂದು ಡಿಸ್ಟರ್ಬ್ ಮಾಡಲ್ಲ. ಹೇಳಿದ್ನಲ್ಲ, ನನ್ ಮನ್ಸು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ. ಓಕೆ ದೆನ್, ಸಿ ಯು, ಬೈ ಬೈ. ರೇಖಾ, ನಾನು ಹೇಳಿ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ. Cheers. Cheers. ಕೇಶವ, ಇದೆರಡರಲ್ಲಿ ಒಂದು ಮುಟ್ಟು. ಯಾಕೆ? ನೀನ್ ಕೊಟ್ಟಿರೋದು ಟೀನೋ ಕಾಫಿನೋ ಅಂತ ತಿಳ್ಕೊಬೇಕು. ವಿಶ್ವ, ನೀನ್ ಈ ತರ ನನಗೆ ಇನ್ಸಲ್ಟ್ ಮಾಡ್ಬೋದಾ? ಮತ್ತೆ ನೀನ್ ಮಾತ್ರ ಕುಡ್ದಾದ್ಮೇಲೂ ಕುಡ್ದಿರೋದು ಏನು ಅಂತ ಗೊತ್ತಾಗ್ದಿರೋ ಇದನ್ನ ಕೊಟ್ಬಿಟ್ಟು 3 ವರ್ಷದಲ್ಲಿ ಈ ಕ್ಯಾಂಟೀನ್ಗೆ 432 ಸಲ ಬಂದಿರೋ ನನ್ನ ಇನ್ಸಲ್ಟ್ ಮಾಡ್ಬೋದಾ? ಅದೆಂಗೋ 432 ಸತಿ ಅಂತ ಕರೆಕ್ಟ್ ಆಗಿ ಹೇಳ್ತೀಯಾ? ಅಷ್ಟು ಸ್ಪೂನ್ ನಮ್ಮ ಮನೇಲಿ ಇದೆಯಮ್ಮ. ಟೆನ್ಷನ್ ಆಗ್ಬೇಡ ಕೇಶವ, ಕ್ಯಾಶುಯಲ್ ಆಗಿ ತಗೊಂಡು ಹೋಗ್ತಾ ಇರು. 433. ಏನೋ ಇದು ಫ್ಲೂಟ್ ಗೀಟ್ ಎಲ್ಲ ತಂದ್ಬಿಟ್ಟಿದ್ಯಾ? ಅದೇ ಇವತ್ತು ಕಾಲೇಜು ಕೊನೆ ದಿನ ಅಲ್ವಾ, ಅದಕ್ಕೆ ಈ ಫ್ಲೂಟ್ ನುಡಿಸಿ ಆ ಒಣಜಾನ ಕರೆಕ್ಟ್ ಮಾಡೋಣ ಅಂತ. ಅಲ್ವೋ, ನಿನ್ಗೆ ಮ್ಯೂಸಿಕ್ ಬಗ್ಗೆ ಏನು ಗೊತ್ತೇ ಇಲ್ಲ, ಇನ್ನೇನೋ ಪಿಪಿ ಗೊತ್ತ್ಯಾ? ನೋ ಪ್ರಾಬ್ಲಮ್, ಅವಳಿಗೆ 2 ಕಿವಿನೂ ಕೇಳಿಸಲ್ವೇ? ಇದು ನಿನ್ನೆ ಡ್ಯಾಶ್ ಮಾಡಿದಾಗ ಕೆಳಗಡೆ ಬಿದ್ದಿತ್ತು, ನೀವು ಹೋದ್ಮೇಲೆ ಗಮನಿಸಿದೆ. ಗುಡ್ ಮಾರ್ನಿಂಗ್ ಎವರಿಬಡಿ. ನೆನ್ನೆನೆ ನಿಮ್ಮೆಲ್ಲರನ್ನು ಪರ್ಸನಲ್ ಆಗಿ ಮೀಟ್ ಮಾಡಿರೋದ್ರಿಂದ ಮತ್ತೆ ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನೀವು ವಿಶ್ವ ಸರ್. ನೆನ್ನೆ ಕ್ಲೀನ್ ಶೇವ್ ನಲ್ಲಿ ಬ್ರಿಸ್ಕ್ ಆಗಿ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ರಿ. ಇವತ್ತು ಇಷ್ಟೊಂದು ದಾಡಿ ಮೀಸೆ ಬೆಳೆಸ್ಕೊಂಡ್ಬಿಟ್ಟಿದ್ದೀರಾ? ವಾಟ್ ಹ್ಯಾಪನ್? ಲವ್ ಫೇಲ್ಯೂರ್ ಸರ್. ನೆನ್ನೆನೆ ಹೇಳಿದ್ನಲ್ಲ, ಆ ಹುಡುಗಿ ನನ್ನ ಲವ್ನ ರೆಫ್ಯೂಸ್ ಮಾಡಿ ಹೋಗ್ಬಿಟ್ಲು ಅಂತ. ಹಲೋ, ಇದು ನಿಮ್ಗೆ ಓವರ್ ಅನ್ಸ್ಲಿಲ್ವಾ? ನೋಡಿ, ನಿಮ್ಗೆ ಇಷ್ಟ ಆಯ್ತು, ಆ ಹುಡುಗಿ ಹತ್ರ ಐ ಲವ್ ಯು ಹೇಳಿದ್ರಿ, ಅವಳಿಗೆ ಇಷ್ಟ ಆಗ್ಲಿಲ್ಲ, ರೆಫ್ಯೂಸ್ ಮಾಡಿದ್ಲು, ಜಸ್ಟ್ ಫರ್ಗೆಟ್ ಇಟ್. ಅದೇಗೆ ಸರ್? ಆ ಹುಡುಗಿ 2 ಪರಿಸ್ಥಿತಿಲಿ ಅಷ್ಟೇ ನನ್ನ ಲವ್ನ ರೆಫ್ಯೂಸ್ ಮಾಡೋದಕ್ಕೆ ಸಾಧ್ಯ. 1, ಅವಳು ಯಾರನ್ನಾದ್ರೂ ಲವ್ ಮಾಡ್ತಾ ಇರಬೇಕು. 2, ಅವಳಿಗೀಗ ಆಲ್ರೆಡಿ ಮದುವೆ ಆಗಿರ್ಬೇಕು. ನೋಡಿದ್ರೆ ಮದುವೆ ಆದಂಗೆ ಕಾಣಿಸಲ್ಲ ಸರ್. ಬೇರೆ ಯಾರನ್ನಾದ್ರೂ ಲವ್ ಮಾಡ್ತಿದ್ದಾರೆ ಅಂತನೂ ಅನ್ಸಲ್ಲ. ಅವ್ರಿಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಏನು ಅಂತ ಹೇಳಕ್ ಹೇಳಿ, ಇಲ್ಲ ನನ್ನ ಲವ್ ಮಾಡಕ್ ಹೇಳಿ. ಆಗ ಕ್ಲಾಸಿಗೆ ನೀಟಾಗಿ ಬರ್ತೀನಿ, ಹೋಗ್ತೀನಿ. ಯಾರಮ್ಮ ಅದು? ನೆನ್ನೆಯಿಂದ ಇವ್ರು ಟಾರ್ಚರ್ ತಡೆಯಕ್ಕಾಗ್ತಿಲ್ಲ. ಏನಾದ್ರೂ ಆನ್ಸರ್ ಹೇಳಿ, ನನ್ನ ಈ ಕ್ಲಾಸ್ ನ ಕಾಪಾಡಿ ಪ್ಲೀಸ್. ನೀವೇ ಹೇಳ್ಬಿಡಿಯಪ್ಪ ಹುಡುಗಿ ಯಾರು ಅಂತ, ನಾನೇ ಡೈರೆಕ್ಟ್ ಆಗಿ ಮಾತಾಡ್ಸ್ಬಿಡ್ತೀನಿ. ಸಾರಿ ಸರ್, ನಾನು ಓಪನ್ ಆಗಿ ಕ್ಲಾಸ್ನಲ್ಲಿ ಹೇಳೋತನ ಆ ಹುಡುಗಿ ಇಷ್ಟಪಡ್ತಾಳೋ ಇಲ್ವೋ ಅಂತ ಗೊತ್ತಿಲ್ಲದೆ ನಾನು ಹೇಳಲ್ಲ ಸರ್. ನೀವು ನಾರ್ಮಲ್ಲೋ ಲೂಸೋ ಒಂದೇ ಕನ್ಫ್ಯೂಷನ್ ಆಗಿದೆ. ನಾನೊಬ್ಬ ನಾರ್ಮಲ್ ಆಗಿರೋ ಲೂಸ್ ಸರ್.
ಓಕೆಪ್ಪ, ನೀವು ಕೂತ್ಕೊಳ್ಳಿ. ಇದು ನನಗೆ ಬೇಡದಿರೋ ವಿಷಯ. ಲೆಟ್ ಮಿ ಗೆಟ್ ಇನ್ ಟು ದ ಬಿಸ್ನೆಸ್. ಸರ್ ಕಾಫಿ. ನೀವು ಮೋಹನ್. ವಿಶ್ವ, ಹೌ ಆರ್ ಯು ಮ್ಯಾನ್? ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ, ನೀನು? ಹೇಗಿದ್ದೆ ನಾನು? ಹೀಗಾಗಿದ್ದೀನಿ ನೋಡು ಮ್ಯಾನ್, ನೋಡು. ಯಾಕೆ, ಏನಾಯ್ತು? PUC ಫೇಲ್ ಆದ್ಮೇಲೆ ನಾನು ಎಜುಕೇಶನ್ಗೆ ಪರ್ಮನೆಂಟ್ ಆಗಿ ಬಾಯ್ ಹೇಳಿ ಒಂದು ಹುಡುಗಿಗೆ ಹಾಯ್ ಹೇಳ್ದೆ ಮ್ಯಾನ್, ಹಾಯ್ ಹೇಳ್ದೆ. ಅವಳು ಇಮಿಡಿಯೇಟ್ ಆಗಿ ಸೆಟ್ ಆಗ್ಬಿಟ್ಲು. ಯಾರು? ಅದೇ ಮ್ಯಾನ್, ನಮ್ ಜೊತೆ PUC ಓದ್ತಾ ಇದ್ದಲ್ಲ ಪವಿತ್ರ ಅಂತ, ಅವಳ ಏನಕ್ಕ ಅಂತ. ಆಲ್ ಆಫ್ ಎ ಸಡನ್ ಅವಳು ಇದೇ ಕಂಪನಿಲಿ ಸಣ್ಣವಾಗಿ ಕೆಲಸ ಸೇರ್ಕೊಂಡ್ಬಿಟ್ಲು ಮ್ಯಾನ್, ಅವಳು ಕೆಲಸಕ್ಕೆ ಸೇರ್ಕೊಂಡ ಮೇಲೆ ನನ್ನ ಬದುಕು ವಾಟರ್ ಆಚೆ ಫಿಶ್ ಆಗ್ಬಿಡ್ತು ಮ್ಯಾನ್, ಫಿಶ್ ಆಗ್ಬಿಡ್ತು. ಐ ಡಿಂಟ್ ಲೈಕ್ ಇಟ್. ಆಮೇಲೆ ನನ್ನ ಹತ್ರ ಇದ್ದ ಅಮೆರಿಕದ ಲಂಡನ್ ನಲ್ಲಿ, ಇಂಗ್ಲೆಂಡ್ ಪೀಟ್ರಿಂಗ್ ಎಲ್ಲಾನು ಬಿಚ್ಚಿ ಬಿಸಾಕಿ ವೈಟ್ ಅಂಡ್ ವೈಟ್ ಹಾಕೊಂಡು ಇದೇ ಆಫೀಸಲ್ಲಿ P1 ಆಗಿ ಜೊತೆ ಆರಾಮಾಗಿರೋಣ ಅಂದ್ಬಿಟ್ಟು ಇಲ್ಲೇ ಕೆಲಸ ಮಾಡ್ತಿದ್ದೀನಿ ಮ್ಯಾನ್, ಕೆಲಸ ಮಾಡ್ತಿದ್ದೀನಿ. ಸರಿ, ನೀನು ಇದೇ ಕಂಪನಿಲಿ ಆಡಿಟ್ ಅಸಿಸ್ಟೆಂಟ್ ಪೋಸ್ಟ್ಗೆ ಇಂಟರ್ವ್ಯೂ ಬಂದಿದ್ಯಾ ಮ್ಯಾನ್. ಐ ಲೈಕ್ ಇಟ್ ವಿಶ್ವ. ಹೌದು, ಆವಾಗೆಲ್ಲ ಶಂಕರ್ನಾಗ್ ತರ ಮಾತಾಡ್ತಾ ಇದ್ದೆ, ಈಗ ಉಪೇಂದ್ರ ತರ ಮಾತಾಡ್ತಾ ಇದೆಯಲ್ಲ, ಏನ್ ಸಮಾಚಾರ? ಶಂಕರ್ನಾಗ್ ಹೋದ ಮೇಲೆ ಅವ್ರನ್ನ ಮರೆಯಕ್ಕಾಗದ ಅವ್ರ ಫ್ಯಾನ್ಸ್ ಗಳೆಲ್ಲ ಉಪೇಂದ್ರ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಮ್ಯಾನ್, ಅದಕ್ಕೆ ನಾನು ರಕ್ತ ಕಣ್ಣೀರ್ ನೋಡಿದ್ಮೇಲೆ ಉಪೇಂದ್ರ ಆಗ್ಬಿಟ್ಟಿದ್ದೀನಿ ಮ್ಯಾನ್. ಯು ಅಂಡರ್ಸ್ಟ್ಯಾಂಡ್? ವೆರಿ ಗುಡ್, ಐ ಲೈಕ್ ಇಟ್. ಸರಿ, ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ? 3 ಜನ. MD ಮಿಸ್ಟರ್ ಚೆನ್ನಪ್ಪ, ಪ್ಲೇಸ್ಮೆಂಟ್ ಆಫೀಸರ್ ಮಿಸ್ಟರ್ ಮನೋಹರ್, ಚೀಫ್ ಆಡಿಟರ್ ಮಿಸ್ ರಮ್ಯಾ. ಹೇಗೆ ಎಲ್ರು? MD ಪ್ಲೇಸ್ಮೆಂಟ್ ಆಫೀಸರ್ ಇಬ್ರು ಓಕೆ ಕಣೋ, ಆದ್ರೆ ರಮ್ಯಾ ಮೇಡಮ್ನ ಫೇಸ್ ಮಾಡೋದೇ ತುಂಬಾ ಕಷ್ಟ. ಅದರಲ್ಲೂ ನಮ್ಮಂತ ಗಂಡಸರು ಎಷ್ಟೇ ಇಂಟೆಲಿಜೆಂಟ್ ಆದ್ರೂ ರಮ್ಯಾ ಮೇಡಮ್ನ ಫೇಸ್ ಮಾಡೋದು ತುಂಬಾನೇ ಕಷ್ಟ. ಯಾಕೆಂದ್ರೆ ಗಂಡಸರಂದ್ರೆ ಅವ್ರಿಗೆ ಆಗಲ್ಲ. ವಿಶ್ವ, ನಿನ್ನ ಡಿಸ್ಕರೇಜ್ ಮಾಡ್ತಿದ್ದೀನಿ ಅನ್ಕೋಬೇಡ. ಈ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆದವರು ರಮ್ಯಾ ಮೇಡಮ್ ಕೈ ಕಡೆ ಕೆಲಸ ಮಾಡಬೇಕಾಗಿರೋದ್ರಿಂದ ಬಹುಶಃ ಈ ಪೋಸ್ಟ್ಗೆ ಒಂದು ಹುಡುಗಿನೇ ಸೆಲೆಕ್ಟ್ ಮಾಡ್ಬೋದು ಅಂತ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಮಾತಾಡ್ಕೋತಾ ಇದ್ದಾರೆ. ಸೊ ಅವ್ರ ಗಂಡಸರಂದ್ರೆ ಇಷ್ಟ ಇಲ್ಲ ಅಂತ ಹೇಗಾದ್ರೂ ಒಂದು ಹುಡುಗಿನ ಪುಷ್ ಮಾಡಿ ಈ ಪೋಸ್ಟಿಗೆ ಸೆಲೆಕ್ಟ್ ಮಾಡ್ತಾರೆ ಅಂತ್ಯಾ? ಯು ಆರ್ ರೈಟ್ ಮ್ಯಾನ್, ಯು ಆರ್ ರೈಟ್. ಯಾರದು, ಸ್ವಲ್ಪ ತೋರಿಸ್ತೀಯಾ? ನೀನ್ ಕೇಳ್ತಾ ಇದೀಯಾ, ಅವ್ರು ಬರ್ತಾ ಇದಾರೆ. ಏನಾಯ್ತು? ಮೇಡಮ್ ಪೋಯೆ ಪುಚ್ಚಿ ಸೋಲಾ ಕಾಚಿ ಆಯ್ತು ಕೆಲಸ. ಹಾಯ್. ಮೇಡಮ್, ಇಲ್ಲಿ ಯಾಕೆ ಬಂದ್ರಿ? ಸೋನಾ ಬಂದಿದ್ದಾಳೆ. ಅಯ್ಯೋ, ಗೊತ್ತು, ಅದಕ್ಕೆ ಬಂದೆ. ಮೇಡಮ್, ಇದು ತುಂಬಾ ಜಾಸ್ತಿ ಆಯ್ತು. ಇದು ಕೂಡ ತುಂಬಾ ಜಾಸ್ತಿ ಆಯ್ತು. ಮೊಬೈಲ್ ಫೋನ್ ಕಂಡಿಡ್ದೊಂದು ಸಿಕ್ಕಿದ್ರೆ. ಸೋನಾ, ಏನ್ ತಗೋತಾ ಇದೀಯಾ? ಪ್ಯಾಂಟು. ನೀನೇ ಯಾವ್ದಾದ್ರು ಸೆಲೆಕ್ಟ್ ಮಾಡೋ. ಅದು ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ. ಹಲೋ ಸೋನಾ. ಹಲೋ. ಹಲೋ ಮೇಡಮ್. ಹಲೋ. ಏನ್ ಮೇಡಮ್ ನೀವಿಲ್ಲಿ? ನನಗ್ ಬೇಕಾಗಿರೋದನ್ನ ತಗೊಳಕ್ ಬಂದೆ. ಸಿಕ್ತಾ? ಹಾ, ಹೇಳಿದ್ದೀನಿ. ನಾನು ಹುಡುಕ್ತಾ ಇದ್ದೀನಿ. ಸಿಕ್ಬಿಡುತ್ತೆ. ನಿಜವಾದ? ಓಕೆ ಮೇಡಮ್, ಕ್ಯಾರಿ ಆನ್. ವಿಶ್ವ, ನಿನ್ ಪ್ಯಾಂಟ್ ಸೈಜ್ ಎಷ್ಟು? 30. ವಿಶ್ವ, ಮೇಡಮ್ ಹೇಳಿದ್ ಕರೆಕ್ಟಾ? ಕರೆಕ್ಟ್. ಹೆಂಗ್ ಮೇಡಮ್ ಇಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ? ವ್ಯಕ್ತಿ ನೋಡಿ ಸೈಜ್ ಲೆಕ್ಕ ಹಾಕ್ತೆ. ಸೋನಾ, ಇಷ್ಟು ದಿನ ವಿಶ್ವನ್ ಜೊತೆಲಿದ್ಯಾ, ಅವ್ನ್ ಸೊಂಟದ ಸೈಜ್ ಇನ್ನೂ ತಿಳ್ಕೊಂಡಿಲ್ವಾ? ಬಿಟ್ರೆ ಇನ್ಯಾವ್ಯಾವ. ಹಲೋ. ಏನ್ ವಿಶ್ವ, ನಿದ್ದೆ ಮಾಡ್ತಿದ್ಯಾ? ಏನ್ ಮೇಡಮ್, ನಿದ್ದೆ ಮಾಡ್ತಾ ಇದ್ದವನ್ನ ಎಬ್ಸಿ ನಿದ್ದೆ ಮಾಡ್ತಾ ಇದ್ಯಾ ಅಂತ ಕೇಳ್ತಿರಲ್ಲ, ಇದು ನ್ಯಾಯನಾ? ಏನ್ ವಿಷಯ ಹೇಳಿ ಮೇಡಮ್. ಹೇಗ ನಿದ್ದೆ ಬರುತ್ತೆ ನಿಂಗೆ? ಸ್ವಲ್ಪನಾದ್ರೂ ರೆಸ್ಪಾನ್ಸಿಬಿಲಿಟಿ ಬೇಡವಾ? ಯಾಕೆ ಮೇಡಮ್? ಮತ್ತೆ ಸೋಫಿಯಾ ಕಾನ್ವೆಂಟ್ ನಲ್ಲಿ 3 ವರ್ಷದ ನಂತರ ಸೇರಿಸ್ಕೊಳ್ಳೋ ಪ್ರೀ KG ಅಡ್ಮಿಷನ್ಗೆ ಈಗ್ಲೇ ಬೆಳಗ್ಗೆ 2:30 ಅಪ್ಲಿಕೇಶನ್ಸ್ ಕೊಡ್ತಾ ಇದ್ದಾರೆ. ನೀನ್ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ದೆ ನಿದ್ದೆ ಮಾಡ್ತಿದ್ಯಾ? ನಾನ್ ಯಾಕೆ ಯೋಚಿಸ್ಲಿ ಅಪ್ಲಿಕೇಶನ್ ತರೋದ್ರ ಬಗ್ಗೆ? ಮತ್ತೆ ನನ್ ಹೊಟ್ಟೆಲಿರೋ ಮಗುಗೆ ಅಪ್ಪನಾಗೋ ನೀನ್ ಯೋಚಿಸ್ದೆ ಮತ್ತಿನ್ಯಾರು ಯೋಚಿಸ್ತಾರೆ? ಎಸ್, ಎದ್ ರೆಡಿಯಾಗಿ ಹೋಗಿ ಒಳ್ಳೆ ಅಪ್ಪನಾಗಿ ಅಪ್ಲಿಕೇಶನ್ಸ್ ತಗೊಂಡ್ ಬಂದ್ಬಿಡು. ಆಮೇಲೆ ಅಲ್ಲಿ ಮಗುಗ್ ಹೆಸರೇನು ಅಂತ ಕೇಳ್ತಾರೆ. ಈಗ್ಲೇ ಡಿಸೈಡ್ ಮಾಡ್ಬಿಡೋಣ. ಗಂಡು ಮಗು ಹುಟ್ಟಿದ್ರೆ ಏನ್ ಹೆಸರಿಡೋಣ, ಹೆಣ್ಮಗು ಹುಟ್ಟಿದ್ರೆ ಏನ್ ಹೆಸರಿಡೋಣ? ಮೇಡಮ್ ಪ್ಲೀಸ್ ಜೋಕ್ ಮಾಡ್ಬೇಡಿ. ನಾನ್ ಜೋಕ್ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಮಗು ತರ ಅಳೋದ್ ನಿಲ್ಸಿ, ಅಪ್ಪನ್ ತರ ಲಕ್ಷಣವಾಗಿ ಮಗುಗೆ ಒಂದ್ ಹೆಸರು ಹೇಳು. ಗಂಡ್ ಮಗು ಆದ್ರೆ ಅರ್ಜುನ್, ಹೆಣ್ಮಗು ಆದ್ರೆ
ಕಾವೇರಿ ಮೇಡಮ್. ಚೆನ್ನಾಗಿದೆ, ಇದೇ ಹೆಸರಿಟ್ಬಿಡೋಣ. ನೀ ಹೊರಡು. ಬಾಯ್. ಬಾಯ್. Happy birthday to me. Happy birthday to me. ಹ್ಯಾಪಿ ಬರ್ತ್ಡೇ ಟು ಮೇಡಮ್ ರಮ್ಮಿ. ಹ್ಯಾಪಿ ಬರ್ತ್ಡೇ ಟು ಯು.